ನಾಡಿನ ಸಮಸ್ತ ಜನತೆಗೆ ಮಧ್ಯಪ್ರದೇಶದಲ್ಲಿ ಆಗತಕ್ಕಂಥ ಜಬಲ್ಪುರ ಡೋಣಿಯಲ್ಲಿ ಒಂದು ದುಃಖದ ಸಂಗತಿ. ಘಟನೆಯಲ್ಲಿ 30 ಜನರ ಏಳುಗಳ ಮಧ್ಯೆ ಪ್ರಾಣವನ್ನು ಹೋಗುತ್ತದೆ. ಅದಕ್ಕಾಗಿ ಒಂದು ಗೀತೆಯ ಮುಖಾಂತರ ಒಂದು ಸಂದೇಶ ಕೊಡ್ತೇವೆ, ತಾವೆಲ್ಲೂ ಕೂಡ ಸಹಕರಿಸಬೇಕಂತ ಹೇಳ್ಕೊತೇವೆ. ಏಪ್ರಿಲ್ 30, 2026 30 ಜನರ ಪ್ರಾಣ ಸಂಕಟ ಜಬಲ್ಪುರ ಡೋಣಿಯಲಿ ತಂದೆ. ಜಬಲ್ಪುರ ಡೋಣಿಯಲಿ ಮಧ್ಯಪ್ರದೇಶದ ನರ್ಮದಾ ನದಿಯ ಜಬಲ್ಪುರ ಡೋಣಿಯಲಿ ಬಿಸಿಲಿನ ತಾಪಕ್ಕೆ ಪ್ರವಾಸಕ್ಕಂತ ಹೊರಟಿದ್ರು ಡೋಣಿಯಲಿ. ವಿಧಿಯೋ ಆಟ ಯಾರಿಗೂ ಗೊತ್ತಿದಿಲ್ಲೋ, ಜೀವಗಳು ಹೊಯ್ತಿಲ್ಲಿ. ವಿಧಿಯೋ ಆಟ ಯಾರಿಗೂ ಗೊತ್ತಿದಿಲ್ಲೋ, ಜೀವಗಳು ಹೊಯ್ತಿಲ್ಲಿ. ಡೋಣಿ ಮುಂದಕ್ಕೆ ಹೋದಂಗ ಅಲೆಗಳ ಅರಬಟ ಶುರುವಾಯ್ತಿಲ್ಲಿ. ಮೋಡ ವಾತಾವರಣ ಆಗಿ ದೋಣಿ ಮುಳುಗಿ ಹೋಯ್ತಿಲ್ಲಿ. ಡೋಣಿ ಮುಳುಗಿ ಹೋಯ್ತಿಲ್ಲಿ. ಡೋಣಿ ಮುಳುಗಿದಂಗ ಚೀರಾಡುತ್ತಿದ್ದರೋ ಒಂದೇ ಸವನ ಅಲ್ಲಿ. ಅವರಿಗೆ ಉಳಿಸ್ಲಿಕ್ಕೆ ಧಾವಿಸಿ ಬಂದರು ರಕ್ಷಣಾ ಸಿಬ್ಬಂದಿ ಅಲ್ಲಿ. ಏಪ್ರಿಲ್ 30, 2026 30 ಜನರ ಪ್ರಾಣ ಸಂಕಟ ಜಬಲ್ಪುರ ಡೋಣಿಯಲಿ ತಂದೆ. ಜಬಲ್ಪುರ ಡೋಣಿಯಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ 9 ಜನರ ಪ್ರಾಣ ಹೋಯ್ತಿಲ್ಲಿ. ಇದರಲ್ಲಿ 21 ಜನರು ಬದುಕಿ ಬಂದಾರೋ ಇಲ್ಲಿ. ಇವರ ಸಹಾಯಕ್ಕೆ ಧಾವಿಸಿ ಬಂದರು ಮುಖ್ಯಮಂತ್ರಿ ಅಲ್ಲಿ. ಸತ್ತವರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ಕೊಡ್ತಾರೋ ಅಲ್ಲಿ. ಸತ್ತವರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ಕೊಡ್ತಾರೋ ಅಲ್ಲಿ. ಏಪ್ರಿಲ್ 30, 2026 30 ಜನರ ಪ್ರಾಣ ಸಂಕಟ ಜಬಲ್ಪುರ ಡೋಣಿಯಲಿ ತಂದೆ. ಜಬಲ್ಪುರ ಡೋಣಿಯಲಿ 30 ಜನರ ಪ್ರಾಣ ಸಂಕಟ ಜಬಲ್ಪುರ ಡೋಣಿಯಲಿ ತಂದೆ. ಜಬಲ್ಪುರ ಡೋಣಿಯಲಿ ಸಣ್ಣ ಪುಟ್ಟ ಗಾಯಾಳುಗಳಿಗೆ 50,000 ಪರಿಹಾರ ಕೊಡ್ತಾರೋ ಅಲ್ಲಿ. ಮಾನವೀಯತೆಯ ಮಮಕಾರ ತೋರಿಸಿ ಸಹಾಯ ಮಾಡ್ತಾರೋ ಅಲ್ಲಿ. ಇದೆಲ್ಲ ಕೇಳಿ ದೇಶದ ಜನತೆಯ ಕಣ್ಣಲ್ಲಿ ನೀರು ಬರ್ತಾವಲ್ಲಿ. ಇರುವ ತನಕ ಒಳ್ಳೆಯ ಕೆಲಸ ಮಾಡಬೇಕು ಜನರಲ್ಲಿ. ಇರುವ ತನಕ ಒಳ್ಳೆಯ ಕೆಲಸ ಮಾಡಬೇಕು ಜನರಲ್ಲಿ. ತಮ್ಮ ಮಾಡಬೇಕು ಜನರಲ್ಲಿ. ಏಪ್ರಿಲ್ 30, 2026 30 ಜನರ ಪ್ರಾಣ ಸಂಕಟ ಜಬಲ್ಪುರ ಡೋಣಿಯಲಿ. ಇಂಥದರಲ್ಲಿ ತಾಯಿ ಮಗುವಿನ ಕಥೆಯು ಕೇಳಿರಿಲ್ಲಿ. ದೇವರಿಗಿಂತ ಹೆತ್ತ ತಾಯಿ ದೊಡ್ಡವಳೆ ಇಲ್ಲಿ. ಮಗುವಿಗೆ ಉಳಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾಳೋ ತಾಯಿ ಇಲ್ಲಿ. ತಾಯಿ ದೈತ್ಯಾಕಾರದ ಅಲೆಗಳ ಜೊತೆ ತಾಯಿ ಹೋರಾಟ ಮಾಡ್ತಾಳು ಇಲ್ಲಿ. ಎಷ್ಟೇ ಹೋರಾಟ ಮಾಡಿದರೂ ತಾಯಿ ಮಗುವಿನ ಪ್ರಾಣ ಹೋಯ್ತು ಇಲ್ಲಿ. ವಿಧಿಯು ಆಟ ಯಾರಿಗೂ ಗೊತ್ತಿದಲೋ ತಿಳ್ಕೊರೋ ತಮ್ಮ ಇಲ್ಲಿ. ದೇವರಿಗಿಂತ ಹೆತ್ತ ತಾಯಿ ದೊಡ್ಡವಳು ಇಲ್ಲಿ. ತಮ್ಮ ದೊಡ್ಡವಳು ಇಲ್ಲಿ. ಏಪ್ರಿಲ್ 30, 2026 30 ಜನರ ಪ್ರಾಣ ಸಂಕಟ ಜಬಲ್ಪುರ ಡೋಣಿಯಲಿ ತಂದೆ. ಜಬಲ್ಪುರ ಡೋಣಿಯಲಿ ತಾಯಿಗೆ ಮಗು ಅಪ್ಪಿಕೊಂಡಿದ್ದು ನೋಡಿ ರಕ್ಷಣಾ ಸಿಬ್ಬಂದಿ ಕಣ್ಣೀರು ಸುರಿಸ್ಯಾರೋ ಇಲ್ಲಿ. ಮಧ್ಯಪ್ರದೇಶದ ಮುಖ್ಯಮಂತ್ರಿಯವರು ಕಣ್ಣೀರು ಸುರಿಸ್ಯಾರೋ ಇಲ್ಲಿ. ಏಪ್ರಿಲ್ 30, 2026 30 ಜನರ ಪ್ರಾಣ ಸಂಕಟ ಜಬಲ್ಪುರ ಡೋಣಿಯಲಿ ತಂದೆ. ಜಬಲ್ಪುರ ಡೋಣಿಯಲಿ ತಂದೆ. ಜಬಲ್ಪುರ ಡೋಣಿಯಲಿ ಮಾತಾಡೋ ಇಲ್ಲಿ.
ಎಷ್ಟೇ ಮಾಡಿದರು ತಾಯಿ ಮಗುವಿನ ಜೀವ ಹೋಯ್ತಿಲ್ಲಿ. ಎಷ್ಟೇ ಮಾಡಿದರು ತಾಯಿ ಮಗುವಿನ ಜೀವ ಹೋಯ್ತು ಇಲ್ಲಿ. ಏಪ್ರಿಲ್ 30, 2026ರಲ್ಲಿ 30 ಜನರ ಪ್ರಾಣ ಸಂಕಟ ಜಬಲ್ಪುರ ಡೋಣಿಯಲ್ಲಿ ತಂದೆ, ಜಬಲ್ಪುರ ಡೋಣಿಯಲ್ಲಿ. ಅದಕ್ಕಾಗಿ ತಾಯಿ ಸೇವೆ ಮಾಡಬೇಕು ಹುಟ್ಟಿ ಬಂದ ಮೇಲೆ ಇಲ್ಲಿ. ಅದರಲ್ಲಿ ಏಳುತ್ತ ಬೀಳುತ್ತ 20 ಜನರು ಬದುಕಿ ಬಂದರಿಲ್ಲಿ. ಇರುವ ತನಕ ಪುಣ್ಯದ ಕೆಲಸ ಮಾಡಬೇಕು ಇಲ್ಲಿ. ಕಲ್ಯಾಣಿ ತುಕಾಣಿ ಕೈ ಮಾಡಿ ಹಾಡ್ಯಾನ ಸರಿಯಾಗಿ ಕೇಳಿಲ್ಲಿ. ಕಲ್ಯಾಣಿ ತುಕಾಣಿ ಕೈ ಮಾಡಿ ಹಾಡ್ಯಾನ ಸರಿಯಾಗಿ ತಿಳ್ಕೊರಿಲ್ಲಿ. ಸಾಹಿತ್ಯ ಸಂಸ್ಕಾರ ಬೆಳಕು ವಾಹಿನಿಯವರು ಲಕ್ಷ್ಮೀಕಾಂತ ಕೋಣಿಯವರು ಹೇಳ್ಯಾರಿಲ್ಲಿ. ಲಕ್ಷ್ಮೀಕಾಂತ ಕೋಣಿಯವರು ಹೇಳ್ಯಾರಿಲ್ಲಿ. ಏಪ್ರಿಲ್ 30, 2026ರಲ್ಲಿ 30 ಜನರ ಪ್ರಾಣ ಸಂಕಟ ಜಬಲ್ಪುರ ಡೋಣಿಯಲ್ಲಿ ತಂದೆ, ಜಬಲ್ಪುರ ಡೋಣಿಯಲ್ಲಿ ತಂದೆ, ಜಬಲ್ಪುರ ಡೋಣಿಯಲ್ಲಿ.